ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಇವತ್ತು ನಾವು ಬಂಡೆ ಮಕ್ಕಳಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ಏನಪ್ಪ ವಿಶೇಷ ಅಂದರೆ ಇವಾಗ ನವರಾತ್ರಿ ನಡೆಯೋದ್ರಿಂದ 3ನೇ ತಾರೀಕಿಂದ 12ನೇ ತಾರೀಕುವರೆಗೂ ವಿಶೇಷವಾಗಿ ಪೂಜೆ ಹಾಗೆ ಹೋಮ ಹವನಗಳೆಲ್ಲ ಮಾಡ್ತಿದ್ದಾರೆ. ಹಾಗೆ ಡೆಕೋರೇಷನ್ಸ್ ಅಂತೂ ಸಕ್ಕತ್ತಾಗಿತ್ತು. ನೀವು ಯಾರಾದ್ರೂ ಈ ದೇವಸ್ಥಾನಕ್ಕೆ ಈ ಟೆಂಪಲ್ಗೆ ಬರಬೇಕು ಅನ್ನೋರು KR ಮಾರ್ಕೆಟಿಂದ 4 ಕಿಲೋಮೀಟರ್ಸ್ ಆಗುತ್ತೆ. ಹಾಗೆ ಮೆಜೆಸ್ಟಿಕ್ಕಿಂದ 4.5 ಕಿಲೋಮೀಟರ್ಸ್ ಆಗುತ್ತೆ. ಈ ಲೊಕೇಶನ್ನು ಗೂಗಲ್ ಮ್ಯಾಪಲ್ಲೂ ಇದೆ, ನೀವು ಗೂಗಲ್ ಮ್ಯಾಪ್ ಹಾಕ್ಕೊಂಡು ಸಹ ಬರ್ಬೋದು. ಹಾಗೆ ಇವಾಗ ನವರಾತ್ರಿ ಇರೋದ್ರಿಂದ ಡೈಲಿ ಹೋಮಗಳು ನಡೀತಿರುತ್ತೆ. ಇವತ್ತಿನ ಹೋಮ ಬಂದ್ಬಿಟ್ಟು ಸುದರ್ಶನ ಹೋಮ ಅಂತ ಹೇಳಿ ಮಾಡಿದ್ರು. ಹಾಗೆ ಇಲ್ಲಿ ಕೆಲವು ಕಾರ್ಯಕ್ರಮಗಳು ಅಂದರೆ ಎಂಟರ್ಟೈನ್ಮೆಂಟ್ ಎಲ್ಲ ನಡೀತಿದೆ. ಏನಪ್ಪ ಅಂತಂದರೆ ಇಲ್ಲಿ ಸಂಗೀತ ಹಾಗೆ ನೃತ್ಯಗಳು ಹಾಗೆ ಅಂದರೆ ಫೇಮಸ್ ಸಿಂಗರ್ಸ್ ಎಲ್ಲ ಕರೆಸಿದ್ರು. ಅವ್ರ ಕೈಲೆಲ್ಲ ಸಂಗೀತ ಕಾರ್ಯಕ್ರಮ ಎಲ್ಲ ನಡೀತಿತ್ತು. ಹಾಗೆ ಈ ಕಡೆ ಎಲ್ಲ ದೇವ್ರುಗಳನ್ನೆಲ್ಲ ಕೂರಿಸಿದ್ದಾರೆ, ಒಳ್ಳೆ ಅಲಂಕಾರ ಎಲ್ಲ ಮಾಡಿದ್ದಾರೆ. ನೋಡೋದಕ್ಕೆ ಕಣ್ಣು ತುಂಬಿಸ್ಕೋಬೇಕು. ನಿಜ ಸೀರಿಯಸ್ಲಿ ತುಂಬ ಅದ್ಭುತವಾಗಿ ಮಾಡಿದ್ದು, ಅದ್ರ ಬಗ್ಗೆ ಹೇಳೋದಕ್ಕೆ ಆಗಲ್ಲ. ನೀವು ಯಾರಾದರೂ ಬೆಂಗಳೂರಿನವರಾಗಿದ್ದು ಈ ಟೆಂಪಲಿಗೆ ಬಂದಿಲ್ಲ ಅಂತ ಇದ್ದರೆ ಒಂದ್ಸಲಿ ಈ ಟೆಂಪಲ್ಗೆ ವಿಸಿಟ್ ಮಾಡಿ. ಅದರಲ್ಲೂ ನವರಾತ್ರಿಲಿ ಈವ್ನಿಂಗ್ ಟೈಮಲ್ಲಿ ಬನ್ನಿ. ನವರಾತ್ರಿ ಟೈಮಲ್ಲೇ ಇನ್ನೊಂದು ವೀಕ್ ಇರ್ಬೋದು ಮೇ ಬಿ, ಅಷ್ಟರಲ್ಲಿ ಬಂದುಬಿಟ್ಟು ಒಂದ್ಸರಿ ವಿಸಿಟ್ ಮಾಡಿ. ಏನಪ್ಪ ಇನ್ನೊಂದು ವಿಶೇಷ ಏನಂದರೆ ಅಮ್ಮನವರಿಗೆ ಡೈಲಿ ಅಲಂಕಾರ ಇರುತ್ತೆ. ಸೀರಿಯಸ್ಲಿ ಅಮ್ಮನವ್ರನ್ನ ನೋಡೋದೇ ಒಂದು ಖುಷಿ. ಅದರಲ್ಲೂ ಅಲಂಕಾರ ಮಾಡಿದಾಗಂತೂ ಅದ್ಭುತವಾಗಿ ಕಾಣ್ತಾರೆ. ಒಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸೊ ಅದಕ್ಕೋಸ್ಕರ ಹೊರಗಡೆ ವೀಡಿಯೋ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.